ಹಾಯ್ ಗೆಳೆಯರೆ, ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ. ಇಂದು 2022ರಲ್ಲಿ ನಡೆದಿರುವಂತಹ GPST ರಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ವಿವರಣಾತ್ಮಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಈ ದಿನ ಚರ್ಚೆ ಮಾಡೋಣ. ಇದು ಅಧಿಕೃತವಾಗಿ ಬಿಟ್ಟಿರುವಂತಹ ಗೋರ್ಮೆಂಟ್ ಕೀ ಆನ್ಸರ್ಗಳಾಗಿರುತ್ತೆ. ಅದರಿಂದ ಮುಂಬರುವಂತಹ GPST ಪರೀಕ್ಷೆಗೆ ಸಿದ್ಧತೆ ನಡೆಸ್ತಿರುವಂತಹ ಅಭ್ಯರ್ಥಿಗಳು ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕು, ಜೊತೆಗೆ ಯಾವ ರೀತಿಯಾಗಿ ನೋಟ್ಸ್ ಮಾಡಬೇಕು ಅನ್ನೋದು ಕೂಡ ತುಂಬಾ ಅನುಕೂಲ ಆಗುತ್ತೆ. ಇದು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದು ಅಧಿಕೃತವಾಗಿ ಗೋರ್ಮೆಂಟ್ ಕೀ ಆನ್ಸರ್ಗಳಾಗಿರುತ್ತೆ. ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು 51ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗುತ್ತೆ. ವಿವರಣಾತ್ಮಕ ಪ್ರಶ್ನೆ. ಮೊದಲನೇದು 30 ಪದಗಳಲ್ಲಿ ಉತ್ತರ ಬರೆಯಿರಿ. ಅಂದ್ರೆ ಪ್ರತಿ ಪ್ರಶ್ನೆಗೆ 3 ಅಂಕಗಳು ನಿಗದಿಯಾಗಿರುತ್ತೆ. 51ನೇ ಪ್ರಶ್ನೆ ಬಂದ್ಬಿಟ್ಟು ಪಿರಮಿಡ್ಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ. ಇದಕ್ಕೆ ಆನ್ಸರ್ ಇದೆ ನೋಡಿ, ಇಲ್ಲಿ 1 ಪಾಯಿಂಟ್ಸ್ ಬರೋದ್ರೆ ನಿಮಗೆ ಅರ್ಧ ಮಾರ್ಕ್ಸ್ ಸಿಗುತ್ತೆ. 6 ಪಾಯಿಂಟ್ಸ್ ಬರೋದ್ರೆ 3 ಅಂಕಗಳು ನಿಗದಿಯಾಗಿರುತ್ತೆ. ಈ ಪ್ರಶ್ನೆ 51ನೇ ಪ್ರಶ್ನೆಯನ್ನು 8ನೇ ತರಗತಿ ಭಾಗ 1 ಪುಟ ಸಂಖ್ಯೆ 24ರಿಂದ ಬಂದಿದೆ. ಪ್ರಶ್ನೆ ಪಿರಮಿಡ್ಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಆನ್ಸರು ಈಜಿಪ್ಟಿಯನ್ನರ ಸಮಾಧಿಯೇ ಅವರ ವಾಸ್ತವಿಕ ನೆಲೆ. ಪ್ರಾರಂಭದಲ್ಲಿ ಸಮಾಧಿಗಳನ್ನು ಬೆಟ್ಟಗಳ ಬಂಡೆಗಳನ್ನು ಕೊರೆದು ರಚಿಸಲಾಗುತ್ತಿತ್ತು. ಚಿರನಿದ್ರೆಯಲ್ಲಿರುವವರನ್ನು ಯಾರೂ ಬಾಧಿಸದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಕಟ್ಟಡ ಕಟ್ಟಲಾಯಿತು. ಗೋಪುರದಂತೆ ಸಮಾಧಿ ಮೇಲೆ ಕಟ್ಟಡವನ್ನು ಕಟ್ಟಲಾಯಿತು. ಶ್ರೀಮಂತ ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರಗಳನ್ನು ಕಟ್ಟಿದರು. ದೇಹದ ಸುತ್ತ ನಿತ್ಯ ಬಳಸುವ ವಸ್ತುಗಳು, ಅಡುಗೆಯವನ ಕ್ಷೌರಿಕನ ಸಣ್ಣ ಗೊಂಬೆಗಳನ್ನು ಇಡುತ್ತಿದ್ದರು. ಗ್ರೀಕರು ಇದನ್ನು ಪಿರಮಿಡ್ ಎಂದು ಕೂಡ ಕರೆದರು. 52ನೇ ಪ್ರಶ್ನೆ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿ. ಇದು 10ನೇ ತರಗತಿ ಭಾಗ 1 ಪುಟ ಸಂಖ್ಯೆ ಬಂದ್ಬಿಟ್ಟು 35ರಿಂದ 36ರಿಂದ ಪೇಜಿಂದ ಬಂದಿರುವಂಥ ಒಂದು ಪ್ರಶ್ನೆ. ಆನ್ಸರು ಸಂಗೊಳ್ಳಿ ರಾಯಣ್ಣ ವೀರಯೋಧ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಕರ್ತವ್ಯವೆಂದು ರಾಯಣ್ಣ ಭಾವಿಸಿದನು. ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತಿದ್ದನು. ಸೈನಿಕರನ್ನು ಸಂಘಟಿಸುತ್ತಾ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನ ಬೆಳೆಸಿಕೊಂಡನು. ಗುಪ್ತ ಸಭೆಯನ್ನು ನಡೆಸಿ ಮುಂದಿನ ಯೋಜನೆಗಳನ್ನು ರೂಪಿಸಿಕೊಂಡನು. ಬ್ರಿಟಿಷರ ಆಡಳಿತದ ತಾಲೂಕು ಕಚೇರಿಗಳನ್ನು ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದನು. ರಾಯಣ್ಣನ ಸೈನ್ಯದಲ್ಲಿ 500 ಮಂದಿ ಸೈನಿಕರಿದ್ದರು. ನಂಬಿಕಸ್ಥ ಸೈನಿಕರೊಂದಿಗೆ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದನು. ರಾಯಣ್ಣನನ್ನು ಸೆರೆ ಹಿಡಿಯಲು ಬ್ರಿಟಿಷರು ಸಂಚು ರೂಪಿಸಿದರು. ಸಂಚಿಗೆ ಬಲಿಯಾದ ರಾಯಣ್ಣ ಇಂಗ್ಲಿಷ್ ಸೈನ್ಯ ಬಂಧಿಸಿತು. ಆತನ ಸೈನಿಕರು ಕೂಡ ಶರಣಾಗತರಾದರು. ಮುಖ್ಯ ಅಪರಾಧಿ ಎಂದು ಘೋಷಿಸಿ ರಾಯಣ್ಣನನ್ನು 1831ರಲ್ಲಿ ನಂದಗಡದಲ್ಲಿ ರಾಯಣ್ಣನನ್ನು ಗಲ್ಲಿಗೇರಿಸಲಾಯಿತು. ಸಂಗೊಳ್ಳಿ ರಾಯಣ್ಣನ ಜೀವನ ಮತ್ತು ದೇಶ ಪ್ರೇಮವನ್ನು ಆ ಪ್ರದೇಶದ ಲಾವಣಿಯಲ್ಲಿ ಇಂದಿಗೂ ಕೂಡ ಜೀವಂತವಾಗಿಸಿದೆ. 53ನೇ ಪ್ರಶ್ನೆ ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕವಾಗುವ ಆಕಾರಗಳು ಪಟ್ಟಿ ಮಾಡಿ ಅಂತ ಪ್ರಶ್ನೆ ಬಂದಿದೆ. ಇದು 8ನೇ ತರಗತಿ ಭಾಗ 2 ಪುಟ ಸಂಖ್ಯೆ 5 ಮತ್ತು 9. ಅಲಹಾಬಾದ್ನ ಸ್ತಂಭಶಾಸನ. ಹರಿಸೇನನು ರಚಿಸಿದ ಅಲಹಾಬಾದ್ ಶಾಸನದಿಂದ ಸಮುದ್ರಗುಪ್ತನ ಸಾಧನೆಗಳು ಅಮರಗೊಂಡಿವೆ. ಮೆಹರೊಲಿಯ ಸ್ತಂಭಶಾಸನ. ದೆಹಲಿಯ ಕುತುಬ್ ಮಿನಾರ್ ಬಳಿ ಮೆಹರೊಲಿಯಲ್ಲಿರುವ ಕಬ್ಬಿಣದ ಸ್ತಂಭ ಇಂದಿಗೂ ಕೂಡ ತುಕ್ಕು ಹಿಡಿಯದೆ ಅಂದಿನ ತಾಂತ್ರಿಕ ಸಾಧನೆಗೆ ಸಾಕ್ಷಿ. ವಿಶಾಖದತ್ತ ಕೃತಿಗಳು ಮುದ್ರಾ ರಾಕ್ಷಸ, ದೇವಿ ಚಂದ್ರಗುಪ್ತ. ರಾಜಶೇಖರನ ಕೃತಿ ಕಾವ್ಯ ಮೀಮಾಂಸೆ. ಕಾಳಿದಾಸನ ಕೃತಿಗಳು ಮೇಘದೂತ, ಅಭಿಜ್ಞಾನ ಶಾಕುಂತಲ. ಬಿಜ್ಜಿಕೆಯ ಕೃತಿ ಕೌಮುದಿ ಮಹೋತ್ಸವ. ಪಾಹಿಯನ್ ಮತ್ತು ಸಿಂಗ್ನ ಬರವಣಿಗೆಗಳು. 54ನೇ ಪ್ರಶ್ನೆ ಶಂಕರಾಚಾರ್ಯರ ಸಿದ್ಧಾಂತದ ಸಾರವನ್ನು ವಿವರಿಸಿ ಅಂತ. ಇದು ಕೂಡ 9ನೇ ತರಗತಿ ಭಾಗ 1 ಪುಟ ಸಂಖ್ಯೆ ಬಂದ್ಬಿಟ್ಟು 21 ಮತ್ತು 22. ಆನ್ಸರು ಅದ್ವೈತ ಸಿದ್ಧಾಂತದ ಪ್ರತಿಪಾದಿಸಿದರು. ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ ಆಳವಾದ ಅಧ್ಯಯನ. ಅದ್ವೈತ ಎಂದರೆ ಒಂದೇ ಎಂದರ್ಥ. ಇದರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆಯಲ್ಲ, ಎರಡೂ ಕೂಡ ಒಂದೇ.
ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ. ಜ್ಞಾನ ಮಾರ್ಗದಿಂದ ಪರಮ ಸತ್ಯವಾದ ಬ್ರಹ್ಮನೊಡನೆ ನಮ್ಮ ಜೀವಾತ್ಮವನ್ನು ವಿಲೀನಗೊಳಿಸಬೇಕು. ಆಗ ಮಾತ್ರ ಎಲ್ಲರಿಗೂ ಮೋಕ್ಷ ಪ್ರಾಪ್ತಿ ಸಾಧ್ಯ. ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲವೆಂದು ಪ್ರತಿಪಾದಿಸಿದರು. ಸಕಲ ಜೀವರಾಶಿಗಳಲ್ಲಿರುವ ಚೇತನ ಶ್ರೇಷ್ಠವಾದದ್ದು ಅಹಂ ಬ್ರಹ್ಮಾಸ್ಮಿ ಎಂಬುದು ಪ್ರತಿಪಾದಿಸಿದರು. ಬ್ರಹ್ಮನು ಸತ್ಯ, ಅದು ನಿರ್ಗುಣ, ಲಕ್ಷಣಗಳಿಲ್ಲ ಅದಕ್ಕೆ ಮತ್ತು ಆಕಾರವಿಲ್ಲವೆಂದು ಪ್ರತಿಪಾದಿಸಿದರು. ಯಾರು ಅಂದ್ರೆ ಶಂಕರಾಚಾರ್ಯರು. 55ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಆಧುನಿಕ ಮೈಸೂರು ರಾಜ್ಯದ ನಿರ್ಮಾಪಕರೆಂದು ಕರೆಯುತ್ತಾರೆ, ಸಮರ್ಥಿಸಿ. ಇದು 7ನೇ ತರಗತಿ ಭಾಗ 1 ಪುಟ ಸಂಖ್ಯೆ 52. ಆನ್ಸರು, ಉತ್ತಮ ಶಿಕ್ಷಣ ಪಡೆದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನವನ್ನು ತಮ್ಮ ಆಳ್ವಿಕೆಯ ಕಾಲದಲ್ಲಿ ಮಾದರಿ ಸಂಸ್ಥಾನವನ್ನಾಗಿ ರೂಪಿಸಿದರು. ದೂರದರ್ಶಿತ್ವವುಳ್ಳವರು, ದೀನ ದಲಿತರ ಬಗೆಗೆ ಕಳಕಳಿ ಹೊಂದಿದ್ದವರು ಆಗಿದ್ದರು. JS ಟಾಟಾ ಬೆಂಗಳೂರು ವಿಜ್ಞಾನ ಸಂಸ್ಥೆ ಸ್ಥಾಪಿಸಲು 371 ಎಕರೆ ಭೂಮಿ ಹಾಗೂ 5 ಲಕ್ಷಕ್ಕೂ ಹೆಚ್ಚು ಅಧಿಕ ಧನ ಸಹಾಯ ಮಾಡಿದರು. 1907ರಲ್ಲಿ ನ್ಯಾಯ ವಿಧೇಯಕ ಸಭೆಯನ್ನು ಸ್ಥಾಪನೆ ಮಾಡಿದರು. ಜನರ ಸಮಸ್ಯೆಗಳನ್ನು ಚರ್ಚಿಸಲು ಅವಕಾಶ ಕಲ್ಪಿಸಿದರು. ಇಂದಿನ ಮೈಸೂರು ಅರಮನೆ 1910ರಲ್ಲಿ ಪೂರ್ಣಗೊಳಿಸಿದರು. ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣ, ಕೃಷಿ ಅಭಿವೃದ್ಧಿ. 1911ರಲ್ಲಿ ಮೈಸೂರು ಸಂಸತ್ ಅಭ್ಯುದಯ ಪರಿಷತ್ ಪ್ರಾರಂಭ. ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಸೇವೆಯಲ್ಲಿ ವಿಶೇಷ ಪ್ರಾತಿನಿಧ್ಯ ನೀಡು ಆಜ್ಞೆಯನ್ನು ಹೊರಡಿಸಿದರು. ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನ ನೀಡಲು ಅನುವು ಮಾಡಿಕೊಟ್ಟರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನವನ್ನು ಮಹಾತ್ಮ ಗಾಂಧೀಜಿ ರಾಮರಾಜ್ಯ ಎಂದು ಬಣ್ಣಿಸಿದರು. ನಾಲ್ವಡಿ ಅವರನ್ನು ರಾಜಶ್ರೀ ಎಂದು ಕೂಡ ಮಹಾತ್ಮ ಗಾಂಧೀಜಿರವರು ಕರೆದಿದ್ದಾರೆ. 56ನೇ ಪ್ರಶ್ನೆ, ಭಾರತದ ಮೂಲಭೂತ ಕರ್ತವ್ಯಗಳು. ಇದು 9ನೇ ತರಗತಿ ಭಾಗ 1ರಿಂದ ಬಂದಿರುವಂತಹ ಒಂದು ಪ್ರಶ್ನೆ, ಪುಟ ಸಂಖ್ಯೆ 52. ನಮ್ಮ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಸ್ವಾತಂತ್ರ್ಯ ಚಳುವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ಪಾಲಿಸುವುದು, ಸಮಗ್ರತೆಯನ್ನು ಕಾಪಾಡುವುದು ಮತ್ತು ರಕ್ಷಿಸುವುದು, ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆ ಮಾಡಬೇಕು, ಸಹೋದರತ್ವ ಭಾವನೆಯನ್ನು ಬೆಳೆಸಬೇಕು ಮತ್ತು ಮಹಿಳೆಯರ ಗೌರವ ಕಾಪಾಡಬೇಕು, ಸಂಸ್ಕೃತಿಯ ಪರಂಪರೆಯನ್ನು ಗೌರವಿಸಿ ರಕ್ಷಿಸಬೇಕು, ಪ್ರಕೃತಿ ಪರಿಸರ ರಕ್ಷಿಸಿ ಅಭಿವೃದ್ಧಿಪಡಿಸಬೇಕು, ವೈಜ್ಞಾನಿಕ ಹಾಗೂ ಮಾನವೀಯ ಭಾವನೆಗಳನ್ನು ಬೆಳೆಸಿಕೊಳ್ಳಬೇಕು, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು, ಹಿಂಸಾ ಮಾರ್ಗವನ್ನು ತ್ಯಜಿಸಬೇಕು, ರಾಷ್ಟ್ರದ ಪ್ರಗತಿಗೆ ಶ್ರಮಿಸಬೇಕು. 6ರಿಂದ 14 ವರ್ಷದವರೆಗೂ ತಂದೆ ತಾಯಿಗಳು ಮತ್ತು ಪೋಷಕರು ತಮ್ಮ ಮಗುವಿಗೆ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿ ಕೊಡಬೇಕು. 57ನೇ ಪ್ರಶ್ನೆ, ಸ್ಥಳೀಯ ಸರ್ಕಾರದ ಕಾರ್ಯಗಳು. 8ನೇ ತರಗತಿ ಭಾಗ 2 ಪುಟ ಸಂಖ್ಯೆ 48. ಆನ್ಸರು, ಪಂಚಾಯಿತಿ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಕಾಪಾಡಿಕೊಳ್ಳುವುದು, ವಾರ್ಷಿಕ ಆಯವ್ಯಯದ ಮುಂಗಡ ಪತ್ರ ತಯಾರಿಸುವುದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಕೈಗೊಳ್ಳುವುದು, ಅಭಿವೃದ್ಧಿ ಕೆಲಸಗಳಿಗೆ ಕಾರ್ಯಯೋಜನೆ ರೂಪಿಸಿ ಅನುಷ್ಠಾನ, ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ, ಸ್ವಚ್ಛತೆ ಮತ್ತು ನೈರ್ಮಲೀಕರಣ, ಆರೋಗ್ಯಕರ ಸವಲತ್ತುಗಳನ್ನು ಒದಗಿಸುವುದು, ಪಡಿತರ ಒದಗಿಸುವುದು, ಜನನ ಮತ್ತು ಮರಣ ನೋಂದಣಿ, ಕರಕುಶಲ ಉದ್ಯೋಗಗಳ ಪ್ರೋತ್ಸಾಹ, ಮಣ್ಣು ನೀರು ಅರಣ್ಯ ರಕ್ಷಣೆಗೆ ಕಾರ್ಯಕ್ರಮಗಳು, ಕೃಷಿ ವಿಸ್ತರಣಾ ಕಾರ್ಯಕ್ರಮಗಳು, ಮಹಿಳಾ ಮತ್ತು ಮಕ್ಕಳಿಗಾಗಿ ಕಲ್ಯಾಣ ಯೋಜನೆಗಳು, ಶುಲ್ಕ ಮತ್ತು ತೆರಿಗೆ ಸಂಗ್ರಹ, ವಾಚನಾಲಯ, ಬೀದಿ ದೀಪಗಳ ಸವಲತ್ತು, ಫಲಾನುಭವಿಗಳನ್ನು ಮುಕ್ತವಾಗಿ ಗುರುತಿಸುವುದು. 58ನೇ ಪ್ರಶ್ನೆ, ಭಾರತವು ವಸಾಹತುಶಾಹಿತ್ವವನ್ನು ವಿರೋಧಿಸುತ್ತದೆ ಏಕೆ? ಅದಕ್ಕೆ ಆನ್ಸರು, ವಸಾಹತುಶಾಹಿತ್ವವು ರಾಷ್ಟ್ರದ ಸಮಗ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟು ಮಾಡುತ್ತದೆ. ಭಾರತವು 2 ಶತಮಾನಗಳ ಕಾಲ ಬ್ರಿಟಿಷ್ ವಸಾಹತುಶಾಹಿತ್ವಕ್ಕೆ ಬಲಿಯಾಗಿ ಶೋಷಣೆಗೆ ಒಳಪಟ್ಟಿತು. ಸ್ವತಂತ್ರ ಭಾರತ ಇದನ್ನು ವಿರೋಧಿಸಿದೆ. ಭಾರತದ ವಿದೇಶಾಂಗ ನೀತಿ ವಸಾಹತುಶಾಹಿತ್ವವನ್ನು ವಿರೋಧಿಸುತ್ತದೆ.
ವಸಾಹತುಶಾಹಿತ್ವವು ಆರ್ಥಿಕವಾಗಿ ಬಡ ರಾಷ್ಟ್ರಗಳ ಶೋಷಣೆ, ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ ದುರುಪಯೋಗಪಡಿಸಿಕೊಳ್ಳುತ್ತದೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ವಸಾಹತುಶಾಹಿತ್ವ ಇರಕೂಡದು ಎಂದು ದೆಹಲಿ ಮತ್ತು ಬಾಂಡುಂಗ್ನಲ್ಲಿ ಜರುಗಿದಂತಹ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನದಲ್ಲಿ ಭಾರತ ತನ್ನ ನಿಲುವನ್ನು ಪ್ರತಿಪಾದಿಸಿತು. 59ನೇ ಪ್ರಶ್ನೆ, ಭದ್ರತಾ ಸಮಿತಿಯ ಕಾರ್ಯಗಳು. 10ನೇ ತರಗತಿಯಿಂದ ಬಂದಿರೋ ಪ್ರಶ್ನೆ, ಭಾಗ 2, ಪುಟ ಸಂಖ್ಯೆ 47. ವಿಶ್ವಸಂಸ್ಥೆಯ ಸಚಿವ ಸಂಪುಟ ಮಾದರಿಯಲ್ಲಿದ್ದು ಅತ್ಯಂತ ಪ್ರಭಾವಿ ಅಂಗವೆನಿಸಿದೆ. ಕಾಯಂ ಸದಸ್ಯತ್ವ ಹೊಂದಿದ ರಾಷ್ಟ್ರಗಳು ವೀಟೋ ಅಧಿಕಾರವನ್ನು ಹೊಂದಿವೆ. ಭಾರತ ಕೂಡ ಕಾಯಂ ಪ್ರತಿನಿಧಿತ್ವಕ್ಕೆ ಯತ್ನಿಸುತ್ತಿದೆ. ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರಕ್ಕಾಗಿ ಭದ್ರತಾ ಸಮಿತಿ ಯತ್ನಿಸುತ್ತಿದೆ. ಜಾಗತಿಕ ಸಮಸ್ಯೆಗಳಿಗೆ ಶಾಂತಿ ಪಾಲನಾ ಪಡೆಯನ್ನು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುವ್ಯವಸ್ಥೆಗೆ ನಿಯೋಜಿಸುತ್ತದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ನ್ಯಾಯಾಧೀಶರನ್ನು ಭದ್ರತಾ ಸಮಿತಿ ನೇಮಕ ಮಾಡುತ್ತದೆ. ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಉಮೇದುದಾರಿಕೆಗೆ ಹೆಸರನ್ನು ಸೂಚಿಸುತ್ತದೆ. 60ನೇ ಪ್ರಶ್ನೆ, ಸಮಾಜದ ವಿವಿಧ ಪ್ರಕಾರಗಳು. 8ನೇ ತರಗತಿ, ಭಾಗ 1, ಪುಟ ಸಂಖ್ಯೆ 46. ಆನ್ಸರ್ ಬಂದ್ಬಿಟ್ಟು ಬೇಟೆ ಮತ್ತು ಆಹಾರ ಸಂಗ್ರಹಣಾ ಸಮಾಜ, ಪಶುಪಾಲನಾ ಸಮಾಜ, ಕೃಷಿ ಸಮಾಜ, ಗ್ರಾಮೀಣ ಸಮಾಜ, ನಗರ ಸಮಾಜ, ಕೈಗಾರಿಕಾ ಸಮಾಜ, ಮತ್ತೊಂದು ಮಾಹಿತಿ ಸಮಾಜ. 61ನೇ ಪ್ರಶ್ನೆ, ಆಧುನಿಕ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಏಕೆ? ಇದು 9ನೇ ತರಗತಿ, ಭಾಗ 1, ಪುಟ ಸಂಖ್ಯೆ 76. ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು ಮಾತ್ರ ಸದಸ್ಯರಾಗಿರುವ ಕುಟುಂಬವನ್ನು ಕೇಂದ್ರ ಕುಟುಂಬ ಎನ್ನುವರು. ಕೇಂದ್ರ ಕುಟುಂಬವು ಆಧುನಿಕ ಸಮಾಜದಲ್ಲಿ ಹೆಚ್ಚಳವಾಗಿವೆ. ವೈಯಕ್ತಿಕತೆ, ವೈಯಕ್ತಿಕ ಸಂತೋಷ, ಸದಸ್ಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಮತ್ತು ಸುಖ, ಆಸ್ತಿ ಹಕ್ಕು, ಆಸ್ತಿ ಹಂಚಿಕೆಯೊಂದಿಗೆ ಸ್ವತಂತ್ರವಾಗಿ ಬದುಕುವ ಬಯಕೆ, ಬದಲಾದ ಸಾಮಾಜಿಕ ಮೌಲ್ಯಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆದ ಪ್ರಗತಿ, ನಾಗರೀಕರಣ ಮತ್ತು ಆಧುನಿಕ ತಂತ್ರಜ್ಞಾನಕ್ಕೆ ಒಲವು, ಪ್ರಜಾಸತ್ತಾತ್ಮಕ ಹಾಗೂ ಸಮಾನತೆಯ ತತ್ವಗಳು, ಸರಳ ಸಾಮಾಜಿಕ ನಿಯಂತ್ರಣ. 62ನೇ ಪ್ರಶ್ನೆ, ರೇಖಾಂಶ ಮತ್ತು ಕಾಲಮಾನದ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿ ಅಂತ ಇದ್ದಾರೆ. ಇದು ತರಗತಿ 10, ಪುಟ ಸಂಖ್ಯೆ 167 ಅಂತ ಇದೆ. ಇದು 8ನೇ ತರಗತಿ ಕೂಡ ಇದೆ. ಭೂಮಿ ನಮ್ಮ ಜೀವಂತ ಗ್ರಹ ಎಂಬ ಅಧ್ಯಾಯದ ಬೇಗ ತೆಗೆದು ನೋಡಿ. ಜಿಯೋಗ್ರಫಿನಲ್ಲಿ 8ನೇ ತರಗತಿಯಲ್ಲೂ ಕೂಡ ಇದೆ. ಪ್ರಪಂಚದ ವೇಳೆಯನ್ನು ರೇಖಾಂಶದ ಆಧಾರದ ಮೇಲೆ ಲೆಕ್ಕ ಮಾಡಲಾಗುತ್ತದೆ. ಗೋಳದ ಮೇಲೆ ಒಟ್ಟು 360 ರೇಖಾಂಶಗಳಿದ್ದು ಒಂದು ಸುತ್ತು ಬರಲು 24 ಗಂಟೆಗಳು ಅಥವಾ 1440 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಭೂಮಿಯು ತನ್ನ ಅಕ್ಷದ ಸುತ್ತಲೂ ಒಂದು ಸುತ್ತನ್ನು ಪೂರ್ಣಗೊಳಿಸಲು 24 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ಇದು ಪ್ರತಿ ರೇಖಾಂಶಕ್ಕೆ 4 ನಿಮಿಷಗಳ ವ್ಯತ್ಯಾಸ ಅಥವಾ 60 ನಿಮಿಷಗಳಲ್ಲಿ 15 ಡಿಗ್ರಿ ರೇಖಾಂಶಗಳನ್ನು ತೆಗೆದುಕೊಳ್ಳುತ್ತದೆ. ಇದು ಅಮೆರಿಕ ಸಂಯುಕ್ತ ಸಂಸ್ಥಾನ ವಾಷಿಂಗ್ಟನ್ ಡಿಸಿಯಲ್ಲಿ 1884ರಲ್ಲಿ ಜರುಗಿದ ವಿಶ್ವ ರೇಖಾಂಶ ಸಮಾವೇಶದಲ್ಲಿ ನಿರ್ಧರಿಸಲ್ಪಟ್ಟಿದೆ. ಇದರಂತೆ ಪ್ರಧಾನ ರೇಖಾಂಶದ ರೇಖೆಯಿಂದ ಪೂರ್ವಕ್ಕೆ ಹೋದಂತೆ ಪ್ರತಿ ರೇಖಾಂಶಕ್ಕೆ 4 ನಿಮಿಷ ಹೆಚ್ಚಾಗುತ್ತದೆ. ಅದರಂತೆ ಪಶ್ಚಿಮಾರ್ಧ ಗೋಳಕ್ಕೆ ಹೋದಂತೆ ಪ್ರತಿ ರೇಖಾಂಶಕ್ಕೆ 4 ನಿಮಿಷ ಕಡಿಮೆಯಾಗುತ್ತದೆ. 63ನೇ ಪ್ರಶ್ನೆ, ಮಹಾ ಹಿಮಾಲಯದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಇದೆ. ಇದು 10ನೇ ತರಗತಿ, ಭಾಗ 1, ಪುಟ ಸಂಖ್ಯೆ 59 ಮತ್ತು 90. ಇದಕ್ಕೆ ಆನ್ಸರು, ಇದು ಹಿಮಾಲಯದ ಅತ್ಯಂತ ಎತ್ತರದ ಭಾಗ ಮತ್ತು ಶ್ರೇಣಿಯಾಗಿದೆ. ಸರಾಸರಿ ಎತ್ತರ 6100 ಮೀಟರ್. ಹಿಮಾಲಯದ ಈ ಭಾಗವು ಹಲವು ಶಿಖರ ಮತ್ತು ಶ್ರೇಣಿಗಳಿಂದ ಕೂಡಿದೆ. ಮೌಂಟ್ ಎವರೆಸ್ಟ್ 8848 ಮೀಟರ್ ಉನ್ನತ ಶಿಖರ, ಕಾಂಚನಜುಂಗ, ಮಲೋಸ್ಲಾ, ಧವಳಗಿರಿ, ನಂದಾದೇವಿ ಮತ್ತು ಕೇಟು. ಇದು ವರ್ಷವಿಡೀ ಹಿಮವೃತಗೊಂಡಿರುವುದರಿಂದ ಇದನ್ನು ಹಿಮಾದ್ರಿ ಎಂದು ಕೂಡ ಕರೆಯುವರು. ಇಲ್ಲಿ ಹಲವು ಪ್ರಮುಖ ನದಿಗಳ ಉಗಮ ತಾಣವಾಗಿದ್ದು ಸಿಯಾಚಿನ್ ಆಗಿರ್ಬೋದು, ಬಲ್ಡೋರ್ ಆಗಿರ್ಬೋದು, ಗಂಗೋತ್ರಿ ಹಿಮ ನದಿಗಳಾಗಿವೆ.
ಇಲ್ಲಿ ಹಲವಾರು ಪರ್ವತ ಕಣಿವೆಗಳು ಮಾರ್ಗಗಳಿವೆ. ಅವುಗಳೆಂದರೆ ಗುರ್ಜಿಲ ಆಗಿರ್ಬೋದು, ಬಾರ್ಲಾ, ಪ್ರಮುಖ ಇತ್ಯಾದಿಗಳನ್ನ ನಾವು ನೋಡ್ತಾ ಹೋಗ್ಬೋದು. ಕುರ್ಜಿಲ, ಶಿಪ್ಕಲ, ತಾಂಗ್ಲಾ, ನಾತುಲಾ, ಬಾರ್ಲಾ, ಚಾಲಾ, ಜೆಲೆಪ್ಲ, ನೀತಿ, ಲಿಪ್ಲೆಕ್ಕೋ ಇತ್ಯಾದಿ. 64ನೇ ಪ್ರಶ್ನೆ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಪ್ರಮುಖ ಉದ್ದೇಶಗಳಾಗಿವೆ ಅಂತಿದಂಗೆ 10ನೇ ತರಗತಿ ಭಾಗ 1 ಪುಟ ಸಂಖ್ಯೆ 113. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳಾಗಿವೆ ಅಂತಿದಂಗೆ ನೀರಿನ ಪೂರೈಕೆ ಆಗಿರುವುದು, ಪ್ರವಾಹಗಳ ನಿಯಂತ್ರಣ, ಜಲವಿದ್ಯುತ್ ತಯಾರಿಕೆ, ಮಣ್ಣಿನ ಸವೆತ ನಿಯಂತ್ರಣ, ಒಳನಾಡಿನ ನೌಕಾಯಾನ, ಒಳನಾಡಿನ ಮೀನುಗಾರಿಕೆ, ಮನರಂಜನೆ ಸೌಲಭ್ಯ, ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರು ಪೂರೈಕೆ, ನಿರುಪಯುಕ್ತ ಭೂಮಿಯನ್ನು ಕೃಷಿಗಾಗಿ ಪರಿವರ್ತಿಸುವುದು, ಅರಣ್ಯ ಪೋಷಣೆ. 65ನೇ ಪ್ರಶ್ನೆ, ಸಹ್ಯಾದ್ರಿ ಬೆಟ್ಟಗಳು ಪಶ್ಚಿಮ ಇಳಿಜಾರುಗಳು ನಿತ್ಯ ಹರಿದ್ವರ್ಣ ಅರಣ್ಯಗಳನ್ನು ಹೊಂದಿದರೆ ಪೂರ್ವ ಇಳಿಜಾರುಗಳು ಮಿಶ್ರ ಅರಣ್ಯಗಳಿಂದ ಕೂಡಿವೆ ಏಕೆ ಅಂತ ಪ್ರಶ್ನೆಗೆ 9ನೇ ತರಗತಿ ಭಾಗ 1 ಪುಟ ಸಂಖ್ಯೆ 97. ಸಹ್ಯಾದ್ರಿ ಬೆಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಪಶ್ಚಿಮದ ಕಡೆಗೆ ಕಡಿದಾಗಿದ್ದು ವಾಯುಮುಖ ಭಾಗದಲ್ಲಿವೆ. ಅವು ಅರಬ್ಬಿ ಸಮುದ್ರದಿಂದ ಬೀಸಿ ಬರುವ ಆರ್ದ್ರಯುತ ಮಾರುತಗಳನ್ನು ತಡೆದು ಭಾರೀ ಮಳೆಗೆ ಕಾರಣವಾಗಿವೆ. ಈ ಪ್ರದೇಶವು ವಾರ್ಷಿಕವಾಗಿ 250 ಸೆಂಟಿಮೀಟರ್ಗಿಂತ ಅಧಿಕ ಮಳೆಯನ್ನು ಪಡೆಯುತ್ತವೆ. ಅಧಿಕ ಮಳೆ ಅಥವಾ ಅಧಿಕ ಉಷ್ಣಾಂಶ ಪ್ರಯುಕ್ತ ಮರಗಳು ಎತ್ತರವಾಗಿ ಮತ್ತು ದಟ್ಟವಾಗಿ ಬೆಳೆದು ಸ್ವಭಾವದಲ್ಲಿ ನಿತ್ಯ ಹರಿದ್ವರ್ಣದಿಂದ ಕೂಡಿವೆ. ಬೀಟೆ ಆಗಿರುವುದು ಮಹಾಗನಿ, ತೇಗ, ಕಿನೋ ಇಲ್ಲಿನ ಪ್ರಮುಖ ಮರಗಳು. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಅರಣ್ಯಗಳನ್ನು ಹೊಂದಿವೆ. ಸಹ್ಯಾದ್ರಿ ಬೆಟ್ಟಗಳ ಪೂರ್ವ ಇಳಿಜಾರುಗಳು ಇಳಿಜಾರಿನಿಂದ ಕೂಡಿರುವ ವಾಯುವಿಮುಖ ಭಾಗವಾಗಿದೆ. ಅವು ವಾರ್ಷಿಕವಾಗಿ ಮಳೆ ಕಡಿಮೆ ಪಡೆಯುವ ಮಳೆ ನೆರಳಿನ ಪ್ರದೇಶಗಳಾಗಿವೆ. ಈ ಪ್ರದೇಶವು ವಾರ್ಷಿಕವಾಗಿ 120ರಿಂದ 150 ಸೆಂಟಿಮೀಟರ್ಗಳಷ್ಟು ಮಳೆಯನ್ನು ಪಡೆಯುತ್ತವೆ. ವಾಸ್ತವವಾಗಿ ತೇವಯುತ ಎಲೆಯುದರು ಅಥವಾ ಮಿಶ್ರ ಅರಣ್ಯಗಳಿಂದ ಕೂಡಿವೆ. ತೇಗ, ಕೀನೋ, ಮಹಾಗನಿ, ಶ್ರೀಗಂಧ, ಹಲಸು, ಬಿದಿರು ಇಲ್ಲಿನ ಪ್ರಮುಖ ಮರಗಳು. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಭಾಗಗಳು, ಕೊಡಗು ಆಗಿರುವುದು, ಚಿಕ್ಕಮಗಳೂರು, ಹಾಸನ, ಮೈಸೂರು ಜಿಲ್ಲೆಗಳ ಪೂರ್ವ ಭಾಗಗಳು ಈ ವಿಧದ ಕಾಡುಗಳಿಂದ ಕೂಡಿವೆ. 66ನೇ ಪ್ರಶ್ನೆ, ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು. 10ನೇ ತರಗತಿ ಭಾಗ 1. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳುಳ್ಳ 3 ಹಂತದ ವ್ಯವಸ್ಥೆ. ಗ್ರಾಮ ಸಭೆಯು ಅದರ ತಳಹದಿಯಾಗಿದೆ. ನೇರ ಮತ್ತು ನಿಯಮಿತ ಚುನಾವಣೆಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಮಹಿಳೆಯರಿಗಾಗಿ ಸ್ಥಾನ ಮೀಸಲಾತಿ, ಲೆಕ್ಕ ಪರಿಶೋಧಿಸುವ ಜವಾಬ್ದಾರಿಗಳ ನೀಡಿಕೆ, ಕಾರ್ಯನಿರ್ವಾಹಕ ಮತ್ತು ಸಿಬ್ಬಂದಿ ನೀಡಿಕೆ, ಪಂಚಾಯಿತಿಯನ್ನು ವಿಸರ್ಜಿಸುವಾಗ ಅನುಸರಿಸಬೇಕಾದ ಕಟ್ಟುನಿಟ್ಟಿನ ಕ್ರಮಗಳು, ವಿಸರ್ಜನೆಗೊಂಡ 6 ತಿಂಗಳ ಒಳಗಾಗಿ ಕಡ್ಡಾಯವಾಗಿ ಚುನಾವಣೆಯನ್ನು ನಡೆಸಬೇಕು. 67ನೇ ಪ್ರಶ್ನೆ, RBIನ ಕಾರ್ಯಗಳು. 10ನೇ ತರಗತಿ ಭಾಗ 2 ಪುಟ ಸಂಖ್ಯೆ 118 ಮತ್ತು 119. ನೋಟು ಚಲಾವಣೆಯ ಏಕಸ್ವಾಮ್ಯ. RBIಗೆ ರೂ. 2, 5, 10, 20, 50, 100, 200, 500, 2000 ಮುಖಬೆಲೆಯ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವ ಏಕಸ್ವಾಮ್ಯವಿದೆ. ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ. ಸರ್ಕಾರದ ಪರವಾಗಿ ತೆರಿಗೆ ಮತ್ತು ಇತರೆ ಪಾವತಿಗಳನ್ನು ಸ್ವೀಕರಿಸಿ ಸರ್ಕಾರದ ಆದೇಶದ ಮೇರೆಗೆ ಹಣ ಪಾವತಿ ಮಾಡುತ್ತದೆ. ಬ್ಯಾಂಕುಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ. ರಾಷ್ಟ್ರದ ಸಂದಾಯ ಕೇಂದ್ರವಾಗಿ ಕೂಡ ಕಾರ್ಯನಿರ್ವಹಣೆ. ಸಾಲ ಪ್ರಮಾಣದ ನಿಯಂತ್ರಕ. ವಿದೇಶಿ ವಿನಿಮಯದ ಸಂಗ್ರಹ ಮತ್ತು ಮೇಲ್ವಿಚಾರಕ. ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ. ಜನರಲ್ಲಿ ಉಳಿತಾಯ ಮನೋಭಾವನೆಯನ್ನು ಪ್ರೇರೇಪಿಸುವುದಲ್ಲದೆ ಹಣದ ಸುರಕ್ಷತೆಗೆ ಒತ್ತನ್ನು ನೀಡುತ್ತದೆ. 68ನೇ ಪ್ರಶ್ನೆ, ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಂಕ ಕಡಿಮೆ ಇರುವುದಕ್ಕೆ ಕಾರಣಗಳು.
10ನೇ ತರಗತಿ ಭಾಗ 1 ಪುಟ ಸಂಖ್ಯೆ 129 ಮತ್ತು 130. ನೋಡಿ, ಇಲ್ಲಿ ಬಡತನ, ನಿರುದ್ಯೋಗ, ಕಡಿಮೆ ತಲವರಮಾನ, ಮೂಲ ಸೌಕರ್ಯಗಳ ಕೊರತೆ, ಆರ್ಥಿಕ ಅಸಮಾನತೆ, ಕೃಷಿ ಹಿಂದುಳಿದಿರುವಿಕೆ, ಕೈಗಾರಿಕೆಗಳ ಅಭಿವೃದ್ಧಿ, ಆಹಾರದ ಭದ್ರತೆ, ಉದ್ಯೋಗದ ಅಭದ್ರತೆ, ಪೌಷ್ಟಿಕಾಂಶ ಆಹಾರ ಕೊರತೆ, ಸಂಪತ್ತಿನ ಅಸಮಾನ ಹಂಚಿಕೆ. ಬ್ಯಾಂಕುಗಳಲ್ಲಿ ಖಾತೆಯನ್ನು ತೆರೆಯುವ ಹಂತಗಳು. ಇದು ಕೂಡ 10ನೇ ತರಗತಿ ಭಾಗ 1. ಆನ್ಸರ್ ಇದಕ್ಕೆ: ಯಾವ ವಿಧವಾದ ಬ್ಯಾಂಕ್ ಖಾತೆಯನ್ನು ತೆರೆಯಬೇಕೆಂದು ನಿರ್ಧರಿಸುವುದು, ಬ್ಯಾಂಕಿನ ಅಧಿಕಾರಿಗಳನ್ನು ಸಂಪರ್ಕಿಸುವುದು, ಪ್ರಸ್ತಾವನೆ, ಅರ್ಜಿ, ಖಾತೆ ತೆರೆಯುವ ಲೆಕ್ಕದ ನಮೂನೆಯನ್ನು ತುಂಬುವುದು, ಪರಿಚಿತರ ಉಲ್ಲೇಖವನ್ನು ಕೊಡುವುದು, ಬ್ಯಾಂಕ್ ಖಾತೆಯನ್ನು ತೆಗೆಯುವ ನಮೂನೆಯಲ್ಲಿ ಬ್ಯಾಂಕಿಗೆ ಒಪ್ಪಿಸುವುದು, ಸಂಬಂಧಪಟ್ಟ ಅಡಕಗಳನ್ನು ಲಗತ್ತಿಸುವುದು. ಅಧಿಕಾರಿಯ ಒಪ್ಪಿಗೆ, ಪ್ರಾರಂಭಿಕ ಠೇವಣಿ. ಲೆಕ್ಕ ಪ್ರಶ್ನೆ ಸಂಖ್ಯೆ 70. ಲೆಕ್ಕ ಬರಹದ ಉಪಯೋಗಗಳು ಮತ್ತು ಅವಶ್ಯಕತೆಗಳು. 9ನೇ ತರಗತಿ ಭಾಗ 2ರಿಂದ ಬಂದಿದೆ ಈ ಪ್ರಶ್ನೆ. ಇದಕ್ಕೆ ಆನ್ಸರ್: ವ್ಯಾಪಾರ ಸಂಘಟನೆಗಳ ಜಮಾ ಖರ್ಚಿನ ಕಾಯಂ ದಾಖಲೆಗಳಾಗಿವೆ. ಲೆಕ್ಕ ಬರಹದ ದಾಖಲೆಗಳು ವ್ಯವಹಾರ ವಹಿವಾಟುಗಳ ಪೂರ್ಣ ಮಾಹಿತಿಯನ್ನು ನೀಡುತ್ತದೆ. ವರ್ಷದಿಂದ ವರ್ಷಕ್ಕೆ ವ್ಯಾಪಾರದ ಫಲಿತಾಂಶಗಳನ್ನು ಹೋಲಿಕೆ ಮಾಡಲು ಸಾಧ್ಯವಾಗುತ್ತದೆ. ವ್ಯಾಪಾರದ ಹಣಕಾಸಿನ ಸಾಮರ್ಥ್ಯ ಗೊತ್ತಾಗುತ್ತದೆ. ಲೆಕ್ಕ ಬರಹದಿಂದ ಇತರರಿಗೆ ಕೊಡಬೇಕಾದ, ಇತರರಿಂದ ಬರಬೇಕಾದ ಹಣ ಎಷ್ಟೆಂದು ತಿಳಿಯಲು ಕೂಡ ಇದು ಸಾಧ್ಯವಾಗುತ್ತದೆ. ಲೆಕ್ಕ ಬರಹಗಳು ಲೆಕ್ಕಪತ್ರ ದಾಖಲೆಗಳನ್ನು ರುಜುವಾತುಪಡಿಸುವ ಪ್ರಮಾಣ ಪತ್ರಗಳಾಗಿರುತ್ತವೆ. ಲೆಕ್ಕ ಬರಹ ದಾಖಲೆಗಳು ಮುಂದಿನ ವರ್ಷಗಳ ಯೋಜನೆಗಳಿಗೆ ಹಾಗೂ ನಿರ್ಧಾರಗಳನ್ನು ಕೈಗೊಳ್ಳುವ ವಿಷಯಗಳಿಗೆ ತುಂಬಾ ಪ್ರಯೋಜನಕಾರಿಯಾಗಿರುತ್ತದೆ. ನೋಡಿ, ಯಾವ ತರ 3 ಅಂಕಗಳಿಗೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗಿದೆ ಅಲ್ವಾ? ನೆಕ್ಸ್ಟ್ ಮುಂಬರುವಂತ GPSTR ಗೆ ನೀವು ಯಾವ್ದಾನ ಒಂದು ಪಾಠ ಓದ್ತಾ ಇದ್ದೀರಾ ಅಂತ ಇದ್ದಂಗೆ ನೋಟ್ಸ್ ಮಾಡ್ಬೇಕು ಅಂದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಆನ್ಸರ್ ಮಾಡ್ಬೇಕಾದ್ರೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.